ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಫ್ರೈಡೇ ಮಿನಿ ವ್ಲಾಗ್. ಇವತ್ತು ನಮ್ಮ ಸ್ಕೂಲಲ್ಲಿ ಫ್ಯಾಮಿಲಿ ವರ್ಕ್‌ಶಾಪ್ ಇತ್ತು. ಸೊ ಅದಕ್ಕೋಸ್ಕರ ಒಂದು ಮಿನಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಿನ್ನೆ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ. ಈಗ ಎಲ್ಲರೂ ಎದ್ಮೇಲೆ ಇಡ್ಲಿ ಮಾಡ್ಕೊತಾರೆ. ಸೊ ಅದಕ್ಕೋಸ್ಕರ ನನಗೆ ಒಂದೇ ಒಂದು ತಟ್ಟೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಅದು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಯಾವ್ದು ಸೂಟ್ ಆಗುತ್ತೋ ಆ ಪ್ಲೇಟ್‌ನ ಇಟ್ಬಿಟ್ಟು ಕರೆಕ್ಟ್ ಪರ್ಫೆಕ್ಟಾಗಿ ಆಗಬೇಕು ಆ ಶೇಪಿಗೇನೆ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ತಟ್ಟೆ ತೊಗೊಂಡು ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟು ಹಾಕ್ಕೊಂಡು ಇವಾಗ ಅದನ್ನು ಸ್ಟೀಮ್ ಮಾಡಕ್ಕೆ ಇಟ್ಬಿಡ್ತೀನಿ. ಅದು ಸ್ಟೀಮ್ ಆಯಿತು. ಸ್ಟೀಮ್ ಆಗಷ್ಟರಲ್ಲಿ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಸ್ಟೀಮ್ ಆದಮೇಲೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು 4 ಪೀಸ್ ಮಾಡಿಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ಕಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬಂದಿತ್ತು, ಪರವಾಗಿಲ್ಲ. ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತಂತೆ ಸಾಫ್ಟಾಗಿ. ಇದೊಂದು ಸ್ವಲ್ಪ ಗಟ್ಟಿಯಾಗಿ ಬಂದಿತ್ತು ಅನಿಸುತ್ತೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಸೊ ಬೆಳಿಗ್ಗೆ ನಾನು ಇದನ್ನು ತಿಂದ್ಕೊಂಡು ದೋಸೆ ಕಟ್ಕೊಂಡು ಹೋಗಿದ್ದೆ ಸ್ಕೂಲ್ಗೆ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು. ಸೊ ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದೆ. ಸೊ ಈ ಥರ ರೆಡಿಯಾಗಿದ್ದೆ. ಇವತ್ತು ಫ್ಯಾಮಿಲಿ ವರ್ಕ್‌ಶಾಪ್ ಇತ್ತಲ್ಲ ಅದಕ್ಕೋಸ್ಕರ. ಸೊ ಇವಾಗ ಸ್ಕೂಲಿಗೆ ಹೊರಟೆ ನಾನು. ಫ್ಯಾಮಿಲಿ ವರ್ಕ್‌ಶಾಪ್ ಅಂದರೆ ಮಕ್ಕಳಿಗೆಲ್ಲ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇರ್ತಾರೆ, ಸೊ ಅವ್ರ ರೋಲ್ ಏನು ಅಂತ ಹೇಳ್ಕೊಡ್ತೀವಿ. ಮಕ್ಕಳೇ ರೆಡಿಯಾಗಿ ಬಂದಿರ್ತಾರೆ. ಸೊ ಮಕ್ಕಳು ಬರೋ ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಏನೇನಿರುತ್ತೋ ಅದೆಲ್ಲ ಮುಗಿಸ್ಕೊಳ್ಬೇಕು. ಮಕ್ಕಳು ಬರೋ ಅಷ್ಟೊತ್ತಿಗೆ ನಮ್ಮ ಕೆಲಸ ಮುಗಿಸ್ಕೊಳ್ಬೇಕು. ಅವ್ರು 9:30ಗೆ ಬರ್ತಾರೆ ಮಕ್ಕಳೆಲ್ಲ. ಬರೋಕ್ಕೆ ಶುರು ಮಾಡ್ತಾರೆ. ಸೊ ಅಷ್ಟೊತ್ತಿಗೆ ನಮ್ಮ ಕೆಲಸ ಎಲ್ಲ ಏನೇನಿರುತ್ತೆ ಅದನ್ನು ಮುಗಿಸ್ಕೊಂಡು ನಾವು ಮಕ್ಕಳನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನನ್ನ ಕೆಲಸ ಇತ್ತು ಸ್ವಲ್ಪ ಅದನ್ನು ಮಾಡ್ಕೊಳ್ತಾ ಇದ್ದೆ. ನೋಡಿ, ಇದೆ ಫ್ಯಾಮಿಲಿ ವರ್ಕ್‌ಶಾಪ್‌ಗೆಲ್ಲ ಮಕ್ಕಳು ಎಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ. ಅಪ್ಪ, ಅಜ್ಜಿ, ತಾತ, ಅಮ್ಮ, ಮಕ್ಕಳು. ಸೊ ಒಂದು ಶಾಪು ಮಾಡಿದ್ದೋ ನಾವು, ಶಾಪ್ ಕೀಪರ್ ಅಂತ. ಸೊ ಅಲ್ಲಿ ಕುಣಿಸಿದ್ದು. ಇನ್ನು ಫ್ಯಾಮಿಲಿ ವರ್ಕ್‌ಶಾಪ್ ಎಲ್ಲ ಆಯಿತು. ನಾವು ಕೂಡ ಲಂಚ್ ಮಾಡಿಕೊಂಡು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಇವಾಗ ಮನೆ ಕಡೆ ಬಂದೆ. ಸೊ ಮನೆಗೆಲ್ಲ ಬಂದಾದಮೇಲೆ ಮತ್ತೆ ಆ್ಯಸ್ ಯೂಶುವಲ್ ಕೆಲಸ ಎಲ್ಲ ಇರುತ್ತಲ್ವಾ, ಕೆಲಸ ಮಾಡ್ತಾಯಿದ್ದೆ. ಯಾಕೋ ಇವತ್ತು ತುಂಬ ತಲೆನೋವ್ತಾ ಇತ್ತು. ಅದಕ್ಕೆ ಇವಾಗ ಸ್ವಲ್ಪ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಡೋಣ ಅಂತ ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಎಲ್ಲ ಇಡ್ಲಿ ಎಲ್ಲ ಮಾಡ್ಕೊಂಡಿದ್ರಲ್ಲ ಆ ಪಾತ್ರೆಗಳೆಲ್ಲ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಸಾಂಬಾರೆಲ್ಲ ಪಾತ್ರೆಲಿತ್ತಲ್ಲ ಅದೆಲ್ಲ ಶಿಫ್ಟ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಳ್ಬೇಕು. ಹಾಲಿನ ಕೆನೆ ಎತ್ತಿಟ್ಟಿದ್ರು. ಸೊ ಅದನ್ನು ನಾನು ಬಾಕ್ಸಲ್ಲಿ ಹಾಕಿ ಎತ್ತಿರ್ತೀನಿ. ಸೊ ಅದಕ್ಕೆ ಇವಾಗ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಬೆಳಿಗ್ಗೆ ತೊಳೆದಿಟ್ಟೋಗಿದ್ದೆ ಪಾತ್ರೆಗಳು ಅವೆಲ್ಲ ಇತ್ತು, ಅದೆಲ್ಲನೂ ಜೋಡಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋಗಿ ಮಲ್ಕೊಂಡ್ಬಿಟ್ಟೆ. ತುಂಬ ತಲೆನೋವ್ತಾ ಇತ್ತು ಇವತ್ತು, ಯಾಕಂತ ಗೊತ್ತಿಲ್ಲ. ಮೇ ಬಿ ನಾನು ಬೆಳಿಗ್ಗೆ ಇಡ್ಲಿ ಮಾಡಿದ್ನಲ್ಲ ಒಂದು ತಟ್ಟೆಲಿ, ಅದರಲ್ಲಿ 2 ಪೀಸ್ ತಿಂದಿದ್ದು ನಾನು. ಇನ್ನು 2 ಪೀಸ್ ಎತ್ಕೊಂಡೋಗಿ ಇನ್ನು ಒಂದು ದೋಸೆ ಹಾಕ್ಕೊಂಡು ಹೋಗಿದ್ದಿದ್ದು ಬಾಕ್ಸ್ಗೆ. ಸೊ ಇಷ್ಟೇ ನನ್ನ ಮಿನಿ ವ್ಲಾಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.